ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ತಾಯಿದ್ದೀನಿ. ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ ಯೂಸ್ ಮಾಡಿ ನೀವು ಮಾಡಿದರೆ ಕೇವಲ 15 ದಿನ ಅಲ್ಲ, ಒಂದು ತಿಂಗಳು ಇಟ್ಟರೂ ಕೂಡ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಡೋದಿಲ್ಲ. ಇಲ್ಲಿ ನಾನು 200 ಗ್ರಾಮಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 150 ಗ್ರಾಮಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಯಾವಾಗಲೂ ಶುಂಠಿಗಿಂತ ಜಾಸ್ತಿ ಇರಬೇಕು. ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸತಿ ಹಂಗೆ ಡ್ರೈ ಆಗಿಯೇ ಮಿಕ್ಸಿನ ಮಾಡ್ಕೊತೀನಿ, ರುಬ್ಕೊಂಬರ್ತೀನಿ. ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕಂತಂದರೆ, ನೀವು ಫ್ರಿಜ್ಜಲ್ಲಿ ಇಡೋರಾದರೆ ನೀವು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ರುಬ್ಕೋಬೋದು. ಉಪ್ಪು ಹಾಕೋದ್ರಿಂದ ಬೇಗ ಕೆಡೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೆಲವು ಸತಿ ನೋಡಿರ್ತೀರ ಬೂಸ್ಟ್ ಬಂದುಬಿಡುತ್ತೆ, ಆದರೆ ಉಪ್ಪು ಹಾಕಿ ರುಬ್ಬೋದ್ರಿಂದ ಬೂಸ್ಟ್ ಬರೋದಿಲ್ಲ, ಹಾಗೆ ಬೇಗ ಕೆಡೋದು ಇಲ್ಲ. ಸೊ ನೋಡಿ, ನಾನು ಇವಾಗ ಆಲ್ರೆಡಿ ಒಂದು ಸತಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಇದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊತೀನಿ. ಹಾಗೆಯೇ ನೀವೇನಾದರೂ ಫ್ರಿಜ್ಜಲ್ಲಿ ಹಿಡಿದ್ರೆ ಔಟ್ಸೈಡ್, ಅಂದರೆ ಫ್ರಿಜ್ ಇಲ್ಲದಿರೋರ ಮನೆಯಲ್ಲಿ ಔಟ್ಸೈಡ್ ಇಡಬೇಕಾದ್ರೆ ಅವ್ರೇನು ಮುಂದೆ ಈ ಹಂತದಲ್ಲಿ ಉಪ್ಪು ಜೊತೆಗೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಸೋಗಿಸ್ಬಾರ್ದು, ಎಣ್ಣೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇದೇ ನನ್ನ ಟಿಪ್ಸು. ನೀವು ಈ ಥರ ಮಾಡೋದ್ರಿಂದ ಬರೀ 15 ದಿನ ಅಲ್ಲ, 30 ದಿನ ಆದರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಅಷ್ಟೇ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಔಟ್ಸೈಡ್ ಇಟ್ಟರೂ ಕೂಡ ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನೂ ಇರೋದಿಲ್ಲ. ಸೊ ಅದರಿಂದ ನೋಡಿ, ನಾನೀಗ ಆಲ್ರೆಡಿ ರುಬ್ಕೊಂಡು ಬಂದಿದ್ದೀನಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ರುಬ್ಬಾದಮೇಲೆ ಒಂದು ಯಾವುದಾದ್ರೂ ಏರ್ ಟೈಟ್ ಕಂಟೈನರು, ಗಾಳಿ ಹೋಗದೇ ಇರೋವಂಥ ಕಂಟೈನರಲ್ಲಿ ಹಾಕಿ ಇಡ್ಬೋದು. ಔಟ್ಸೈಡ್ ಇಡೋ, ಫ್ರಿಜ್ಜಿಂದ ಆಚೆ ಇಡೋರಾದರೆ ನೀವು ಇದು ಯಾವುದಾದ್ರೂ ಒಂದು ಏಟ್ ಟೈಟ್ ಕಂಟೈನರೆಲ್ಲ ಹಾಕಿ ಇಡೋದ್ರಿಂದ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ನೀವು ಪ್ರತಿ ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಬೇಕಾದ್ರೆ, ರುಬ್ಬಿಟ್ಕೊಂಡಂಥ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ನೀವು ಡ್ರೈ ಆದಂಥ ಸ್ಪೂನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕೆ ನೀರಿರೋವಂಥ ಸ್ಪೂನ್ ಯೂಸ್ ಮಾಡಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಡುತ್ತೆ, ಯಾಕೆಂದರೆ ಅಲ್ಲಿ ನೀರಿನ ಅಂಶ ಹೋಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಬೇಗ ಕೆಡೋದಿಲ್ಲ. ನೀರು ಹಾಕಿ ರುಬ್ಬಿದ್ರೂ ಕೂಡ ಅದು 15 ದಿನ ಆದರೂ ಕೆಡೋದಿಲ್ಲ, ಫ್ರೆಶ್ ಹಂಗೇ ಇರುತ್ತೆ. ಔಟ್ಸೈಡ್ ಇರೋರು ಮಾತ್ರ ಯಾವುದೇ ಕಾರಣಕ್ಕೂ ನೀರನ್ನ ಅದಕ್ಕೆ ಸೋಗಿಸ್ಬಾರ್ದು. ಈ ಥರ ಏರ್ಟೈಟ್ಗಳಲ್ಲಿ ಹಾಕಿ ನೀವು ಇಟ್ಕೋಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಾನು ಕೊಟ್ಟಂಥ ಟಿಪ್ಸ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರ್ಗೆ, ಬಿಗಿನರ್ಸ್ಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.